ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಕಾಣಲಿ ಬಯಸುತ್ತಿಲ್ಲ ಸಿಗದು ಕಾಣಲಿ ನನ್ನ ಮಾತು ಸುಳ್ಳಿಲ್ಲ ಮಾತು ಸುಳ್ಳಿಲ್ಲ ಏನಕ್ಕೆ ಈ ಹಾಡು ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡ್ರಾ? ನಾವೇನು ನೋಡೇ ಇಲ್ವಾ? ಏನಕ್ಕೆ ಈ ಸಾಂಗ್ ತೋರಿಸ್ತಿದ್ದಾರೆ ಅಂದ್ಕೊಂಡ್ರಾ? ನನಗೆ ಈ ಹಾಡು ಸ್ಫೂರ್ತಿ ಕೂಡ ತುಂಬ ಇಷ್ಟನೂ ಕೂಡ. ಯಾಕೆ ಅಂತಂದರೆ, ಎಲ್ಲ ಇದ್ದಾಗ ಬಂಧು ಬಳಗ ಸ್ನೇಹಿತರು ಬರೋದಕ್ಕಿಂತ ಏನೂ ಇಲ್ದಿದ್ದಾಗ ನಾವು ಸೋತಾಗ ಮಾತು ಹೇಳಿ ಮುಂದೆ ನಮಗೆ ಸ್ಫೂರ್ತಿ ತುಂಬೋ ಥರ ಮಾತು ಹೇಳಿ ಮುಂದೆ ಹೋಗೋಕ್ಕೆ ಧೈರ್ಯ ತುಂಬ್ತಾರಲ್ಲ ನೋಡಿ, ಅವರು ನಿಜವಾದ ಸ್ನೇಹಿತರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲಾದರೂ ಇದ್ದಾಗ ಚೆನ್ನಾಗಿರೋದಕ್ಕೆ ಅವರೇ ಬೇಕಾ ನಮ್ಮ ಹತ್ರ ಹೇಳಿ? ಸಂಬಂಧಿಕರೇ ಬೇಕಾ? ಅಪ್ಪ ಅಮ್ಮನೇ ಬೇಕಾ? ಅಣ್ಣ ತಮ್ಮದಿರೇ ಬೇಕಾ? ಅಕ್ಕ ತಂಗಿನೇ ಬೇಕಾ? ಯಾರು ಇಲ್ದಿದ್ದಾಗ ಅದೆಲ್ಲ ಅವರು ನಮಗೆ ಎಲ್ಪ್ ಮಾಡ್ತಾರೋ ಮಾಡಲ್ವೋ, ನಮ್ಮ ಹಿಂದೆ ನಿಲ್ತಾರಲ್ಲ ನೋಡಿ, ಅದನ್ನ ನೆನೆಬೇಕಲ್ವ ನಾವು. ಹಾಗೆ ಒಂದು ತಿಳ್ಕೋಬೇಕು, ನಾವು ಹುಟ್ಟಬೇಕಾದ್ರೆ ಒಬ್ಬಂಟಿಯಾಗಿ ಹುಟ್ಟಿದ್ದೀವಿ ಅಂತ ಅಂದಮೇಲೆ, ಒಂದೇ ತಾಯಿಲಿ ಒಂದೇ ರಕ್ತ ಹಂಚ್ಕೊಂಡು 3 ಜನ ಇಲ್ದಿದ್ರೆ 6 ಜನ ಹುಟ್ಟಲಿ ಮಕ್ಕಳು, ಅಣ್ಣ ತಮ್ಮದಿರಾಗಲಿ ಅಕ್ಕ ತಂಗಿಯರೇ ಆಗಲಿ, ಆದರೆ ಅವ್ರನ್ನ ಅಣ್ಣ ಅನ್ಬೋದು, ಇಲ್ಲ ಇವ್ರನ್ನ ತಮ್ಮ ಅನ್ಬೋದು, ತಂಗಿ ಅನ್ಬೋದು, ಅಕ್ಕ ಅನ್ಬೋದು. ಆದರೆ ನನ್ನೊಳಗಿರೋ ಮನಸ್ಥಿತಿ ಭಾವನೆ ಅವ್ರ ಮನ್ಸಲ್ಲಿ ಬರೋಲ್ಲ. ರಕ್ತ ಒಂದೇ, ಅಪ್ಪ ಅಮ್ಮ ಒಂದೇ, ಅದು ನಮ್ಮ ಸ್ವಂತದವರು, ನನ್ನ ಅಕ್ಕ, ನನ್ನ ಅಣ್ಣ, ನನ್ನ ತಮ್ಮ ಅಂದ್ಕೊಂಡು ನಮ್ಮೊಳಗಿರೋ ಭಾವನೆ ಅವ್ರೊಳಗೆ ಮೂಡಿರಲ್ಲ. ನಮ್ಮ ಮನಸ್ಥಿತಿ ಇದ್ದಂಗೆ ಅವ್ರ ಮನಸ್ಥಿತಿನೂ ಕೂಡ ಇರಲ್ಲಲ್ವ. ನಾವು ನಮ್ಮ ಮನೆಯವರಲ್ವ, ಬಿಡಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ನನ್ನ ತಮ್ಮ ಅಲ್ವಾ, ಬಿಡು ಹೆಂಗಾರ ಹೋಗಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಗುಣ ನಿಮ್ಮೊಳಗೆ ಬರ್ಬೋದು, ನನ್ನೊಳಗೂ ಬರ್ಬೋದು. ಆದರೆ ನಾವು ಅಂದ್ಕೊಳ್ಳೋ ಮನಸ್ಥಿತಿ ನನ್ನ ತಮ್ಮದಿರಿಗೂ ಬರೋಲ್ಲ, ನನ್ನ ಅಣ್ಣದಿರಿಗೂ ಬರೋಲ್ಲ, ಅಕ್ಕ ತಂಗಿಯರಿಗೂ ಬರೋಲ್ಲ. ಅವ್ರದ್ದು ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಬೇರೆಯವ್ರ ಮುಂದೆ ಹಾಗೆ ಸಾಕ್ಸೋಕ್ಕೂ ಮುಂಚೆ ನಮ್ಮ ಜೊತೆನೇ ದುರಹಂಕಾರದ ಮಾತುಗಳು ಆಡ್ತಾರಲ್ವ, ಒಡಹುಟ್ಟಿದವ್ರ ಜೊತೆನೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ವಾರ್ಡ್ ನನಗೆ ತುಂಬ ಇಷ್ಟ. ಏನಾದರೂ ಆಗಲಿ, ಯಾರಿದ್ದಾರೆ ಅಂತ ನಾವು ಅಂದ್ಕೊಳಕ್ಕೆ ಹೋಗ್ಬಾರ್ದು, ಯಾರಾದರೂ ಆಗ್ತಾರೆ ಅಂತಲೂ ನಾವು ನಂಬಿಕೆನ ಇಟ್ಕೊಳಕ್ಕೆ ಹೋಗ್ಬಾರ್ದು. ಯಾರಿದ್ದರೂ ಯಾರಿಲ್ಲ ಅಂತ ಅಂದ್ರೂ ನಮ್ಮ ಬದುಕು, ನಮ್ಮ ಜೀವನ ಮುಂದೆ ಹೋಗ್ತಾ ಇರಬೇಕು. ನಾನಿವತ್ತು ಜೀವನ ಮಾಡಲ್ಲಪ್ಪ, ನನಗೆ ಆಗ್ತಿಲ್ಲ ಅಂತ ಕೈ ಕೊಟ್ಟು ಕೂತ್ಕೊಂಡ್ರೆ ಆಗುತ್ತಾ? ಹೇಡಿಗಳು ಹಂಗೆ ಜೀವ ಕಳ್ಕೊಳ್ಳೋದು ಒಂದು ದೊಡ್ಡದಲ್ಲ. ಬದುಕಿ ಸಾಧನೆ ಮಾಡಿ